ಹಾಯ್ ಹಲೋ ನಮಸ್ಕಾರ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ನಿಮಗೆ ಬಿದಿರು ಕಳಲೆ ಸಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡುವ. ಮೊದಲಿಗೆ ನಾನಿಲ್ಲಿ ಸಿಪ್ಪೆನೆಲ್ಲ ಬಿಡಿಸಿ ನೀಟಾಗಿ ಸಣ್ಣಿಗೆ ಹಚ್ಚಿಟ್ಕೊಂಡು 1.5 ಗಂಟೆ ನೆನೆಸಿಟ್ಟು ಹಾಗೆ 5ರಿಂದ 6 ಬಾರಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಪೂರಾ ನೈಟು ನೆನೆಸಿಟ್ಕೊಂಡು ಬೆಳಗ್ಗೆ ಎದ್ದು ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕಹಿ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗೆ ನಾನಿಲ್ಲಿ ಓವರ್ ನೈಟ್ ನೆನೆಸಿಟ್ಕೊಂಡಿರುವಂತಹ ಕಾಳುಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 5ರಿಂದ 6 ಥರದ ಕಾಳುಗಳನ್ನ ನಾನು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಕಾಬೂಲ್ ಕಡಲೆ, ಕಡಲೆಬೇಳೆ, ಹೆಸರು ಬೇಳೆ, ತಣ್ಣಿಕಾಳು, ಅವರೆಬೇಳೆ, ಈ ರೀತಿ ಎಲ್ಲ ಕಾಳುಗಳನ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನಿಲ್ಲಿ ಒಂದು 4 ಸ್ಪೂನಷ್ಟು ತೊಗರಿಬೇಳೆ ಹಾಗೆ 1.5 ಸ್ಪೂನಷ್ಟು ಹೆಸರು ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಮಸಾಲೆಗೆ ಏನು ಬೇಕೋ ಆ ಪದಾರ್ಥಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡುವ. 2 ಈರುಳ್ಳಿ ಹಾಗೆ ಅರ್ಧ ದೊಡ್ಡದಿತ್ತು ಬೆಳ್ಳುಳ್ಳಿ ಅಂತ ಹೇಳಿದ್ರೆ ಒಂದು ಅರ್ಧ ತಗೊಳ್ಳಿ, ಇಲ್ಲಾಂದ್ರೆ ಸಣ್ಣ ಇತ್ತು ಅಂದ್ರೆ ಒಂದು ಪೂರ ಬೆಳ್ಳುಳ್ಳಿನ ತಗೊಂಡು ಹಾಗೆ 4ರಿಂದ 5 ಒಣಮೆಣಸಿನ್ಕಾಯಿ ಹಾಗೆ 1.5 ಸ್ಪೂನಷ್ಟು ಉರ್ಗಡ್ಲೆ, ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ, ಅದು ಕೊಬ್ಬರಿ ಆದ್ರೂ ಆಗಿರ್ಬೋದು ಅಥವಾ ಹಸಿ ಆದ್ರೂ ಆಗಿರ್ಬೋದು, ಯುವರ್ ಚಾಯ್ಸ್, ನಿಮ್ಗೆ ಹೆಂಗ್ ಬೇಕೋ ಹಾಗೆ ತಗೊಳ್ಳಿ. ಒಂದು ಅರ್ಧದಷ್ಟು ಚಕ್ಕೆ ಹಾಗೆ 3 ಮರಾಠಿ ಮೊಗು ಹಾಗೆ 2 ಟೊಮೊಟೊನ ತಗೊಂಡಿದ್ದೀನಿ. ನಂತರ ನಾನಿಲ್ಲಿ ಕುಕ್ಕರ್ನ ಇಟ್ಟು ಹಾಗೆ 4 ಕಪ್ ಅಷ್ಟು ನೀರನ್ನ ತಗೊಂಡು ಎಲ್ಲಾ ಕಾಳುಗಳನ್ನು ಕೂಡ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಕಾಳು ಮುಳುಗುವಷ್ಟು ನೀರಿದ್ರೆ ಸಾಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ತೊಗರಿಬೇಳೆ ಹೆಸರು ಬೇಳೆನ ಹಾಕೊಂಡು ನಿಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಕುಕ್ಕರ್ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಕಾಳುಗಳನ್ನ. ನಂತರ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಹಾಕೊಳ್ತಾ ಇದ್ದೀನಿ. ಜಾರ್ಗೆ ನೋಡ್ತಾ ಇರ್ಬೋದು 2 ಟೊಮೊಟೊ ಹಾಗೆ 2 ಈರುಳ್ಳಿ, ಅರ್ಧ ಕಪ್ ಅಷ್ಟು ತೆಂಗಿನ ತುರಿ, ಬೆಳ್ಳುಳ್ಳಿ, ಚಕ್ಕೆ ಹಾಗೆ ಒಣಮೆಣಸಿನ್ಕಾಯಿ ಇದನ್ನೆಲ್ಲ ನೀಟಾಗಿ ಹಾಕೊಂಡು ಮಿಕ್ಸ್ ಮಾಡಿ ರುಬ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ರುಬ್ಕೊಳ್ಬಹುದು. ನನ್ನ ಹತ್ರ ಇರ್ಲಿಲ್ಲ ಕೊತ್ತಂಬರಿ ಸೊಪ್ಪು, ಖಾಲಿ ಆಗಿತ್ತು, ಹಾಗಾಗಿ ಹಾಕೊಂಡಿಲ್ಲ. ನಿಮಗೆ ಬೇಕು ಅಂತ ಹೇಳಿದ್ರೆ ಹಾಕೋಬಹುದು. ಇದನ್ನ ನೀವು ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿ ಕೂಡ ಹಾಕೊಂಡ್ರೆ ಚೆನ್ನಾಗಿರತ್ತೆ. ನಂತರ ನಾನಿಲ್ಲಿ ಒಂದು ಅರ್ಧದಷ್ಟು ಹುಣಸೆ ಹಣ್ಣನ್ನ ತಗೊಂಡು ಹಾಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಈ ರೀತಿಯಾಗಿ ನೀಟಾಗಿ ಪೇಸ್ಟ್ ಆಗಿರಬೇಕು. ಅಂದ್ರೆ ತುಂಬಾ ತರಿತರಿಯಾಗೂ ಇರ್ಬೋದು, ಹಾಗೆ ತುಂಬಾ ಮಸಾಲೆ ಸಣ್ಣ ಆಗು ಇರಬಾರ್ದು. ಅಂದ್ರೆ ಮೀಡಿಯಂ ಅಲ್ಲಿ ನೀವು ರುಬ್ಕೊಂಡು ಹಾಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ಕಾಳೆಲ್ಲ ಬೆಂದಿದೆ. ನಂತರ ನಾನಿಲ್ಲಿ ತೊಳೆದು ಇಟ್ಕೊಂಡಿರುವಂತಹ ಕಳೆನ ಹಾಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನೀಟಾಗಿ ಇದನ್ನ ಹಾಕೊಂಡು ಎಲ್ಲಾನು ಮಿಕ್ಸ್ ಮಾಡಿ ನಂತರ ಇದನ್ನ ಮತ್ತೆ ಬೇಯೋದಿಕ್ಕೆ ಬಿಡಬೇಕು. ಯಾಕಂದ್ರೆ ಕಳಲೆ ಬೇಯೋದಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಬೆಂದಿದೆ. ಅದು ಬೆಂದಿರೋದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಕುದಿ ಬಂದ ಮೇಲೆ ಮಸಾಲೆ ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಯಾವ ರೀತಿ ಕ್ವಾಂಟಿಟಿಲಿ ಬೇಕೋ ಸಾಂಬಾರ್ ಪುಡಿ ಎಷ್ಟಕ್ಕೆ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನೀವು ಸಾಂಬಾರ್ ಪುಡಿನ ಹಾಕೊಂಡು ಈ ರೀತಿ ಥಿಕ್ನೆಸ್ ಅಲ್ಲಿ ತಗೊಳ್ಳಿ. ಯಾಕಂದ್ರೆ ತುಂಬಾ ತೆಳುಗೆ ಸಾಂಬಾರ್ ತರನು ಇರಬಾರ್ದು, ಹಾಗೆ ತುಂಬಾ ಗಟ್ಟಿನೂ ಇರಬಾರ್ದು. ಆಗಾಗ ಕೈ ಹಾಡ್ತಾ ಇರಿ, ತಳ ಹಿಡಿಯುತ್ತೆ. ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ 2 ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಂಡು ನಂತರ ಜೀರಿಗೆ, ಕರಿಬೇವು, ಸಾಸಿವೆ ಹಾಗೆ ಇಂಗನ್ನ ಹಾಕೊಂಡಿದ್ದೀನಿ. ಹಿಂಗು ನಿಮಗೆ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಇಂಗಿನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಬೇಡ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡಬಹುದು, ಬೇಕು ಅಂತ ಹೇಳಿದ್ರೆ ಹಾಕೊಳ್ಬಹುದು. ಚಾಯ್ಸಸ್ ಇವ, ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕೊಳ್ಳಿ. ಸೊ ನಾನು ಏನು ಒಗ್ಗರಣೆ ಕೊಟ್ಟನೋ ಅದನ್ನ ಇದಕ್ಕೆ ಸಾಂಬಾರ್ಗೆ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ನೀಟಾಗಿ ಆ ಮಸಾಲೆ ವಾಸನೆ ಏನಿರುತ್ತೆ, ಹಸಿ ವಾಸನೆ ಅದು ಹೋಗೋವರೆಗೂ ನೀಟಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತಹ ಬಿದಿರು ಕಳಲೆ ರೆಡಿ ಆಗುತ್ತೆ.